ಪರಮಾತ್ಮ ಸ್ವರೂಪರೇ ಅನ್ನುವಂಥದ್ದು ಇಲ್ಲಿ ಜೊತೆಗೆ ಅರ್ಜುನ ಇವೆರಡರಲ್ಲಿ ಯಾವುದನ್ನಾದರೂ ಕೂಡ ನೀನು ಚೆನ್ನಾಗಿ ಮಾಡಿದರೆ ಅದರ ಫಲ ಮೋಕ್ಷವೇ, ಬೇರೆ ಏನೂ ಅಲ್ಲ. ಅಂದರೆ ಪ್ರವೃತ್ತಿಯ ಮೂಲಕವೂ ಕೂಡ ಮೋಕ್ಷಕ್ಕೆ ದಾರಿ. ಪ್ರವೃತ್ತಿಗಳು ನಮ್ಮ ಒಳಗಡೆ ಇರುವಂಥ ವಾಸನೆಗಳನ್ನು ಕಳೆದುಕೊಳ್ಳುವುದಕ್ಕೆ ದಾರಿ. ತನ್ಮೂಲಕ ಚಿತ್ತಶುದ್ಧಿಯಾಗಿ ಆ ಚಿತ್ತ ಜ್ಞಾನಕ್ಕೆ ತಯಾರಾಗ್ತದೆ. ಹೀಗಾಗಿ ಕರ್ಮಗಳು ಯಾಕಾಗಿ ಅಂದರೆ ಚಿತ್ತಶುದ್ಧಯೇ ಕರ್ಮ. ಚಿತ್ತಶುದ್ಧಿಗಾಗಿ ಅಂದರೆ ವಾಸನೆಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಕರ್ಮಗಳು. ಶಾಸ್ತ್ರವೀತಿ ಕರ್ಮ ಮಾಡದಿದ್ದರೆ ಏನಾಗ್ತದೆ ಅಂತ ಹೇಳ್ತಾರೆ ಭಗವಂತ. ಶರೀರಾತ್ರಾಪಿಜತೆ ನ ಪ್ರಸಿದ್ಧೇ ಅಕರ್ಮಣ. ಒಂದು ವೇಳೆ ನೀನು ಕರ್ಮ ಮಾಡದೆ ಬಿಟ್ಟು ಬಿಟ್ಟರೆ ಶರೀರ ಯಾತ್ರೆಯೂ ಕೂಡ ದೇಹ ಪೋಷಣೆಯೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಅದನ್ನು ಮಾಡಲೇಬೇಕಾಗಿ ಬರ್ತದೆ, ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದನ್ನು ಮಾಡಬೇಕು. ಮಾಡದೇ ಇದ್ದರೆ ಆಗ ನಡೆಯೋದಿಲ್ಲ. ಇನ್ನು ಇವೆರಡರ ಫಲ ಒಂದೇ ಅಂದರೆ ಏನಂತ? ಇವೆರಡರ ಫಲ ಒಂದೇ ಅಂತಂದರೆ ಭಗವಂತ ಏನು ಹೇಳ್ತಾರೆ ಅಂತಂದರೆ, ಕರ್ಮ ಮಾಡಿದರೆ ಅದಕ್ಕೊಂದು ಫಲ ಅಂತ ಇದೆ. ಆ ಫಲವನ್ನು ಭೋಗಿಸುವುದಕ್ಕಾಗಿ ಶರೀರವನ್ನು ತೆಗೆದುಕೊಳ್ಳಿ. ಮೋಕ್ಷ ಅಂದರೆ ಈ ಮೋಕ್ಷಕ್ಕೆ ಇನ್ನೊಂದು ಶಬ್ದ ಇದೆ, ಅಪವರ್ಗ ಅಂತ. ಅಪವರ್ಗ ಅಂದ್ರೇನು? ಪವರ್ಗ ನ ವಿದ್ಯತೆ ಯಸ್ಮಾತ್. ಪವರ್ಗ ಯಾವುದರಲ್ಲಿ ಇಲ್ಲವೋ ಅದು ಅಪವರ್ಗ. ಏನು ಪವರ್ಗ ಅಂದರೆ ನಾವೆಲ್ಲ ಕಲಿತಿದ್ದೇವೆ ವರ್ಣಾಕ್ಷರ ವರ್ಣಮಾಲೆಯನ್ನು ಪ ಪ. ಈಗಪ್ಪ ಅಂದರೆ ಪುಣ್ಯ ಪಾಪ, ಫಲ. ದುಷ್ಕರ್ಮ ಮಾಡಿದರೂ ಕೂಡ ಫಲ ಇದೆ, ಸತ್ಕರ್ಮ ಮಾಡಿದರೂ ಕೂಡ ಫಲ ಇದೆ. ಇವೆರಡರ ಪರಿಣಾಮ ಏನು? ಬಂಧನ, ಜನ್ಮದ ಚಕ್ರ, ಜನ್ಮದ ಕಟ್ಟು, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನೇ ಗತಿ ಶಯನಂ. ಇದು ಬಂದ. ಇಷ್ಟೆಲ್ಲ ಆದಮೇಲೆ ಅಂದರೆ ಭಯ, ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಹೇಳಿದ್ರು ದಾಸ. ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ, ದೊರೆತರೂ ಚಿಂತೆ, ದೊರೆಯದಿದ್ದರೂ ಚಿಂತೆ. ಭಾಗವತ ಹೇಳ್ತದೆ. ಭಾಗವತದಲ್ಲಿ ಸುಂದರವಾದ ಶ್ಲೋಕ ಇದೆ. ಏನು ಅಂದರೆ, ಈಗ ನಾವೆಲ್ಲ ಹೇಳಿದ್ರೆ ಈಗ 2 ವರ್ಷದಿಂದ ನಾನು ಬಂದಾಗ ಒಬ್ಬರು ವಿಜ್ಞಾನಿ ಬಂದಿದ್ದೀರಿ. ಅವರು ಆ ಚಂದ್ರನ ಮೇಲೆ ಯಾವ ರೀತಿ ಇಳಿಯಿತು, ಹೇಗೆ ಇತ್ತು ಅದೆಲ್ಲ ನಮಗೆ 1 ಗಂಟೆ 1.5 ಗಂಟೆ ಆ ನಕ್ಷೆಯ ಮೂಲಕ ನಮಗೆಲ್ಲ ತಿಳಿಸ್ಕೊಟ್ರು. ಹೌದಲ್ಲ? ಪೂರ್ತಿ ತಿಳಿಸ್ಕೊಟ್ರು. ಹೇಗಿದೆ, ಯಾವ ರೀತಿ ಇದೆ, ಯಾವ ರೀತಿ ಬೆಳೆಯಿತು, ಹೇಗಾಯಿತು. ಇದನ್ನು ನೋಡಿ ನಮಗೆ ಅನಿಸುತ್ತಾ ನಾವು ಎಷ್ಟೊಂದು ಮುಂದುವರೆದಿದ್ದೇವೆ. ನಮ್ಮಂಥ ಬುದ್ಧಿವಂತರೇ, ಟೆಕ್ನಾಲಜಿಗಳೆಲ್ಲ ಮುಂದುವರೆದಿದೆ. ಅಂಗೈಯಲ್ಲೇ ಜಗತ್ತಿದೆ. ಆದ್ದರಿಂದ ನಮ್ಮಂಥ ಬುದ್ಧಿವಂತರೇ ಅಂತ ನಾವು ತಿಳಿದು. ಆದರೆ
ಶ್ರೀಮದ್ ಭಗವದ್ಗೀತೆ ಮಂದ ಸುಮಂದಮತಯ ಮಂದ ಮೊದಲೇ ಮಂದ ಬುದ್ಧಿಯುಳ್ಳವರು, ಸುಮಂದಮತಯ ಮಹಾ ಆಲಸಿಗಳು. ಹೋಗಲಿ, ಏನೋ ಬುದ್ಧಿ ಇಲ್ಲ, ಆಲಸ್ಯನೂ ಇರ್ಬೋದು. ಆದರೆ ಕಾರ್ಯಸಿದ್ಧಿ, ಹಣ ಇದ್ದರೆ, ಹಣ ಇದ್ದರೆ ಎಲ್ಲ ಗುಣಗಳು ಬಂದು ಸೇರ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ದೈವ ಏನಾದರೂ ಚೆನ್ನಾಗಿದ್ದರೆ ಜೀವನ ನಡ್ಕೊಂಡು ಹೋಗುತ್ತದೆ. ಅದಕ್ಕೆ ಭಾಗವತ ಹೇಳ್ತದೆ, ಮಂದ ಭಾಗ್ಯ, ಇವರ ದೈವವೂ ಕೂಡ ಚೆನ್ನಾಗಿಲ್ಲ. ಯಾಕಂದರೆ ದೈವ ನಿರ್ಮಾಣ ಆಗೋದು ಹೇಗೆ, ಹಣೆ ಬರ ನಿರ್ಮಾಣ ಆಗೋದು ಹೇಗೆ, ಯಾರು ಬರೆಯುವುದಿಲ್ಲ. ಹಣೆ ಬರ ನಿರ್ಮಾಣ ಮಾಡೋದು ನಾವೇ. ನಾನು ಒಳ್ಳೆಯ ಕರ್ಮ ಮಾಡಿದ್ದೆ, ಒಳ್ಳೆಯ ಜೀವನ ಮಾಡಿದರೆ ನನ್ನ ಹಣೆ ಬರ ಚೆನ್ನಾಗಿರ್ತದೆ. ನಾನು ಕೆಟ್ಟ ಕರ್ಮಗಳನ್ನು ಮಾಡಿದರೆ, ದುರಾಚಾರ ಮಾಡಿದರೆ ಆ ರೀತಿ ಬರ್ತದೆ. ಅಷ್ಟೇ, ಬೇರೆ ಏನಿಲ್ಲ. ವಿಧಿ ಬರಹ ನಾವು ಹೇಳ್ತೇವೆ, ವಿಧಿ ಬರಹ ನಾವೇ ನಿರ್ಮಾಣ ಮಾಡೋದು. ಮ್ಯಾನ್ ಈಸ್ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ. ನನ್ನ ದೈವಕ್ಕೆ ನಾನೇ ಕಾರಣ. ಹೀಗಾಗಿ ಇವರ ಕರ್ಮಗಳು ಕೂಡ ಚೆನ್ನಾಗಿದೆ ಅನ್ನೋದ್ರಿಂದ ಏನರ್ಥ, ದೈವವು ಕೂಡ ಚೆನ್ನಾಗಿಲ್ಲ, ಹಣೆ ಬರ ಚೆನ್ನಾಗಿಲ್ಲ, ಮಂದ ಭಾಗ್ಯ. ಕೆಲವರು ಇಷ್ಟೆಲ್ಲ ಆಯಿತು, ಸುಖಿಯಾಗಿದ್ದಾನೋ ಇಲ್ಲ, ಮಂದ ವಿಪದ್ರುತ, ಯಾವಾಗಲೂ ಕೂಡ ಏನಾದರೂ ಒಂದು ಚಿಂತೆ, ಏನಾದರೂ ತೊಂದರೆ, ಏನಾದರೂ ವಿಪತ್ತು, ಏನಾದರೂ ಸಂಕಟ ಇವನನ್ನು ಸುತ್ತ ಹಾಕೊಂಡಿರ್ತದೆ. ಒಂದು ಮುಗಿತು ಅಂದರೆ ಇನ್ನೊಂದು ತಯಾರಿರ್ತದೆ. ನಮ್ಮ ಪೂಜ್ಯ ಗುರುಗಳು ಹೇಳ್ತಾ ಇದ್ದರು, ಏನು ಅಂದರೆ ಸಾರೋಸ್ ಆರ್ ಸಪ್ಲೈಡ್ ಫ್ರೀ. ದುಃಖಗಳಂಥದ್ದು ನಮಗೆ ಫ್ರೀಯಾಗಿ ಬರುತ್ತೆ, ನಾವು ಬೇಕು ಅಂತಿಲ್ಲ, ಬೇಕು ಅಂತಿಲ್ಲ, ತಾನೇ ತಾನೇ ಬರ್ತದೆ. ಆದ್ದರಿಂದ ನಿರ್ಮಾಣ ಮಾಡ್ಕೋಬೇಕಂದ್ರೆ ಸತ್ಕರ್ಮ ಮಾಡಬೇಕದಕ್ಕೋಸ್ಕರ. ಅದಕ್ಕೋಸ್ಕರ ಹೇಳ್ತಿರೋದು, ಅರ್ಜುನ ನೀನು ಸತ್ಕರ್ಮದ ಕಡೆಗೆ ಮನಸ್ಸು ಕೊಡು, ಸದ್ಗುರು ಉಪದೇಶಕ್ಕೆ ಮನಸ್ಸು ಕೊಡು. ಈಗ ಆ ರೀತಿ ಮಾಡಿದಾಗ ಆ ಬಂಧನ ಅನ್ನೋದು ಉಂಟಾಗಲಿಲ್ಲ, ಕರ್ಮ ಬಂಧನ ಅನ್ನೋದು ಉಂಟಾಗಲಿಲ್ಲ. ಹೀಗಾಗಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಅಲ್ಲೇ ಬರುವುದು ಯೋಗ. ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಬಂದರೆ ಆ ಕರ್ಮಗಳೆಲ್ಲ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಬಂದರೆ, ಒಂದು ಕರ್ಮದಲ್ಲಿ ನಿಯುಕ್ತಿ ಮಾಡಬೇಕು ಹೇಳುವಂತ, ನೀನು ಈ ಕರ್ಮದಲ್ಲಿ ನಿಯುಕ್ತಿ ಮಾಡಿದ್ದೀಯಾ, ನಿನ್ನ ಕರ್ಮದಿಂದ ನಾನು ಮುಂದುವರಿಸ್ತೇನೆ. ಮಧ್ಯದಲ್ಲೂ ಕೂಡ ನಿನ್ನ ಕೃಪೆಯನ್ನು ನಡೀತಾ ಇದೆ. ಮುಗಿದ ಮೇಲೆ ಹೇ ಭಗವಂತ, ನಿನ್ನಿಂದ, ನಿನ್ನ ಕೃಪೆಯಿಂದ, ನಿನ್ನ ಅನುಗ್ರಹದಿಂದ ಈ ಕರ್ಮವನ್ನು ನಾನು ಮಾಡಲು ಸಮರ್ಥನಾದೆ. ಯಾಕಂದರೆ ಆದೌ ಮಧ್ಯೆ ಚ ಅಂತೆ ಚ ಹರಿಸ್ಸರ್ವತ್ರ ಗೀಯತೆ. ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಹರಿಯ ಗುಣಗಾನವೇ. ಆ ಕರ್ಮವನ್ನು ನಿಯುಕ್ತ ಮಾಡುವವನು ಅವನೇ, ಕರ್ಮದಲ್ಲಿ ಅದನ್ನು ನಡೆಸಿಕೊಳ್ಳುವವನು ಅವನೇ, ಆಮೇಲೆ ಅದನ್ನು ಮುಗಿಸುವವನೇ. ದೃಷ್ಟಾಂತ ಬೇಕು. ಕ್ಷೀರ ಸಾಗರ ಆಯಿತು, ಪ್ಲಾನ್ ಯೋಜನೆ, ಭಗವಂತ ಯೋಜನೆ.
ಮಾಡಬೇಕು ಅಂತ ಹೇಳಿ ಎಲ್ಲ ಔಷಧಿ ಬೇರೆ ಕೆಲವು ಹಾಕಿ ಮಂದರ ತೆಗೆದುಕೊಂಡು ವಾಸಗಿನಾಗ ಹಗ್ಗವನ್ನಾಗಿ ಮಾಡಿ ಅವೆಲ್ಲ ಏನು ಮಾಡಿದ್ರು, ಎಲ್ಲರೂ ಕೂಡ ಹೊತ್ತುಕೊಂಡು ಬರ್ತಾ ಇದ್ರು. ಆ ಮಂದರ ಪರ್ವತ ಅದ್ರ ಭಾರ ಮಧ್ಯದಲ್ಲಿ ಬಿಟ್ಟು ಹಾಕಿಬಿಟ್ಟು ಆ ಮತ್ತೆ ಭಗವಂತ ನೀನೇ ಅಂದಾಗ ಅವನೇ ಬಂದು ಅದನ್ನು ಗರುಡರ ಮೇಲೆ ಇಟ್ಟುಕೊಂಡು ಸಮುದ್ರದಲ್ಲಿ ಬಂದಾಗ ಮಂಥನ ಶುರುವಾಯಿತು, ನಡೆಯಿತು. ಕಾಲಕೂಟ ವಿಷ ಬಂತು. ಆವಾಗ ಮತ್ತೆ ತ್ರಾಹಿಮಾನ್ ಪಾಹಿಮಾನ್ ಆ ವಿಷಯವನ್ನು ಕೂಡ ಅವನೇ ಪಾನ ಮಾಡಿದ ಇನ್ನೊಂದು ರೂಪದಲ್ಲಿ. ಮೂರು ಒಂದೇ. ಆಮೇಲೆ ಅದು ಅಲ್ಲದ ಪ್ರಾರಂಭ, ಯಾಕೆ ಕೆಳಗಡೆ ಏನಿಲ್ಲವಲ್ಲ. ಆವಾಗ ಅದೇ ಭಗವಂತ ಕೂರ್ಮನಾಗಿ ತನ್ನ ಬೆನ್ನ ಮೇಲೆ ಅದನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಗಟ್ಟಿಯಾದಂಥ ಒಂದು ಸ್ಥಳವನ್ನು ಕೊಟ್ಟ. ಅದರಿಂದ ಏನಾಗಬೇಕು, ಅದರಿಂದ ನಡೀತದೆ. ಇಷ್ಟಾದರೂ ಕೂಡ ರಭಸದಿಂದ ನಡೀತಾನೇ ಇಲ್ಲ. ಈಗ ಅವನೇ ಮತ್ತೆ ಪುನಃ ಅವನೇ ಮತ್ತೆ ಶುರು ಮಾಡಿದೆ. ಹೀಗಾಗಿ ಆ ಒಂದು ಲೀಲೆ 4 ಅವತಾರಗಳಾಗಿವೆ ಭಗವಂತಂದು. 4 ಅವತಾರಗಳು ಒಂದೇ ಲೀಲೆ. ಪೂರ್ತಿ ಮಾಡಿ ಅಮೃತವನ್ನು ಬೆಳೆಸಿಕೊಂಡು ಯಾರು? ಅವನೇ. ಅಮೃತವನ್ನು ಹಂಚಿದವನು ಯಾರು? ಅವನೇ. ಆಯುರ್ವೇದವನ್ನು ತಂದವನು ಯಾರು? ಅವನೇ ಧನ್ವಂತರಿಯಾಗಿ. ಈ ರೀತಿಯಾಗಿ ಮಧ್ಯದ ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಮಾಡುವುದೆಲ್ಲ ಅವನೇ. ನಾನೇನಾಗಿದ್ದರೆ ನಿಮಿತ್ತ ಮಾತ್ರಂ. ಅದಕ್ಕೆ ಹೇಳ್ತಾನೆ, ನಿಮಿತ್ತ ಮಾತ್ರ ಬಹುಸಮಯ ಸಾಚರಿ. ನೀನು ನಿಮಿತ್ತನಾಗಬೇಕು, ಅವರೆಲ್ಲ ಮುಗಿದೋಗಿದ್ದಾರೆ. ಏನಾಗಿದೆ ಈ ಯುಗದಲ್ಲಿ? ಎಲ್ಲರನ್ನು ಕೂಡ ಮುಗಿಸಿಬಿಟ್ಟಿದ್ದೇನೆ. ಈಗ ನಿಂತವರು ಬರೀ ಬೆದರಗೋಗ್ಬೇಕು. ಜಮೀನಲ್ಲಿ ನಿಲ್ಲಿಸಿರ್ತಾರೆ, ಹೊಲದಲ್ಲಿ ನಿಲ್ಲಿಸಿರ್ತಾರಲ್ಲ ಬೆದರಗೊಂಬೆ ಅಂತ. ಅದು ಮಾತ್ರ ನೀನು ಅವುಗಳಿಗೆ ಮಾಡಬೇಡ, ನೀನು ಯಶಸ್ಸನ್ನು ಗಳಿಸು. ಇದು ಭಗವಂತ. ಅಂದರೆ ನಾನು ಕೊಲ್ಲುವವನು ನನಗೆ ಪಾಪ ಕಟ್ಟಿಸ್ತದೆ ಅನ್ನುವಂಥ ಭಾವನೆ ನಿನ್ನಲ್ಲಿ ಇದೆಯೋ, ಯಾವುದು ಬಂಧನಕ್ಕೆ ಕಾರಣವಾಗುತ್ತದೆಯೋ ಆ ಬಂಧನಕ್ಕೆ ನೀನು ಒಳಗಾಗುವುದಿಲ್ಲ. ಈ ರೀತಿ ಪರಮಾತ್ಮ ಸಮರ್ಪಣೆ ಮಾಡ್ತಾ ಕರ್ತವ್ಯ ಬುದ್ಧಿಯಿಂದ ಮಾಡ್ತಾ ಹೋದರೆ ಅವನಿಗೆ ಚಿತ್ತಶುದ್ಧಿಯಾಗಿ ಮೋಕ್ಷಕ್ಕೆ, ಜ್ಞಾನಕ್ಕೆ ಆ ಚಿತ್ತ ತಯಾರಾಗ್ತದೆ. ಫಲ ಇರುವುದು ಒಂದೇ. ಇದು ಭಗವದ್ವಚನ. ಆಮೇಲೆ ಮುಂದೆ ಹೇಳುವಂಥ ನಿಜವಾದ ನೋಡಿದ್ರೆ ಅರ್ಜುನ ಜ್ಞಾನ ಮತ್ತು ಕರ್ಮ ಮಾಡೋದೇ ಇಲ್ಲ. ಇಲ್ಲಿ ಯಾವ ಜ್ಞಾನ ಹೇಳ್ತಿದ್ದಾನೆ? ವಿದ್ವತ್ ಸನ್ಯಾಸದ ಹೇಳ್ತಾರೆ. ವಿದ್ವತ್ ಸನ್ಯಾಸ ಕೇಳುವಂಥವನು ಏನಿದ್ದಾನೋ ಅವನು ಬಟ್ಟೆ ಧರಿಸಬೇಕು ಅಂತಿಲ್ಲ, ಒಳಗಡೆ ಸನ್ಯಾಸ ಅಷ್ಟೇ, ಬೇರೆ ಏನಿಲ್ಲ. ಅವನಿಗೆ ಯಾವುದೇ ಧರ್ಮ ಮಾಡೋದಿಲ್ಲ. ಯಾಕಂದರೆ ಮಾಡುವವನು ನಾನಲ್ಲ ಅನ್ನುವಂಥ ದೃಢವಾದಂಥ ಜ್ಞಾನ ಇದೆ ಅವರಲ್ಲಿ. ಒಂದು ಬಾರಿ ಗೋಪಿಯರು ಯಮುನಾ ನದಿಯ ಆ ದಂಡೆಯಲ್ಲಿ ಭಗವಂತ ಇದ್ದ, ಶ್ರೀಕೃಷ್ಣ. ಅವನನ್ನು ಭೇಟಿ ಮಾಡೋದು ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಅವನಿಗೆ ಏನು ಹಾಲು, ಮೊಸರು, ಬೆಣ್ಣೆ ಅವನಿಗೇನು ಇಷ್ಟ ಇದೆಯೋ ಅದೆಲ್ಲವನ್ನು ತೆಗೆದುಕೊಂಡು ಹೋಗ್ತಾನೆ. ಮಧ್ಯದಲ್ಲಿ ಹರಿತಾ ಇದೆ. ಏನು ಮಾಡಬೇಕು? ಯಮುನಾ ದಾಟದೇ ಇದೆ. ಅವರು ಈಜೆಲ್ಲ ಬರ್ತಾ ಇತ್ತು, ಆದರೆ ಈ ಎಲ್ಲ ಸಾಮಾನುಗಳು ಹೊತ್ತುಕೊಂಡು ಈಜೋದೇ ಏನು ದಾರಿ ಇಲ್ಲ. ಆಮೇಲೆ ಪರಮಾತ್ಮನ ಕಾಣಬೇಕಂತ ಆವಾಗ ಏನಾಯಿತು? ಆ ಕಡೆಗೆ
ಅಲ್ಲಿ ಕುಳಿತಿದ್ರು ದುರ್ವಾಸ ಋಷಿಗಳು. ಅವರ ಧ್ಯಾನ ಅದೇ ಕಾಣಿದ್ದು ಹೊರಗಡೆ ಬಂದಿತ್ತು. ಇಲ್ಲಿ ಋಷಿಗಳು ಕುಳಿತಿದ್ದಾರೆ, ಅವರು ಬಂದರಲ್ಲ ಹೋಗಲಿಂದ ನಮಗೆ ಉಪಾಯವನ್ನು ಸೂಚಿಸ್ತಾರೆ, ಪಾರು ಮಾಡಿಸ್ತಾರೆ. ಹೋಗ್ತಾರೆ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಈಗ ನಾವಿಲ್ಲಿ ತಾಕಬೇಕಲ್ಲ, ಶ್ರೀಕೃಷ್ಣಕ್ಕೆ ಹೋಗಬೇಕಾಗಿದೆ. ತಕ್ಷಣ ಅವ್ರು ಹೇಳ್ತಾರೆ, ಅದೆಲ್ಲ ಗೊತ್ತಿಲ್ಲ ನನಗೆ ಹಸಿವಾಗಿದೆ. ಯಾಕಂದರೆ ಎಷ್ಟೋ ದಿವಸದ ಸಮಾಧಿಯಲ್ಲಿದ್ದರು, ಹಸಿವೆ ಆಗಿದೆ, ಏನಾದ್ರು ತಿನ್ನೋದು ಕುಡಿಬೋದು, ಆಮೇಲೆ ಮುಂದೆ ನೋಡೋಣ. ಸರಿ ಇವರು ಕೊಟ್ಟು ಎಲ್ಲವನ್ನು ಕೂಡ ಏನೇನು ತಂದು ಮುಂದೆ ಇಟ್ಟಾಗ ಎಲ್ಲ ಖಾಲಿ ಮಾಡಿ ಎಲ್ಲ ಖಾಲಿ ಮಾಡಿ ತೆಗೆದು ಕೂತ್ಬಿಟ್ರ. ನಮ್ಮ ಗತಿ ಏನೀಗ, ನಿಮ್ಗೆ ಏನು ಬೇಕು ಇಲ್ಲ, ಯಮನ ದಾಟಬೇಕಲ್ಲ, ಕೃಷ್ಣನ ಭೇಟಿ ಅಷ್ಟೇ. ಅವಳಿಗೆ ಹೋಗಿ ಹೇಳಿ, ಯಾರಿಗೆ ಯಮನಿಗೆ, ಈ ದುರ್ವಾಸ ನಿತ್ಯ ಉಪವಾಸಿಯಾಗಿದ್ದರೆ ಯಮನೇ ದಾರಿ ಬಿಡುವಂತೆ. ಅವರು ಅಂತಾರೆ, ಎಲ್ಲ ಹೋಗಲಿ, 60 ವರ್ಷ ಅರಳು 60 ವರ್ಷ ಬುದ್ಧಿ ಅರಳು ಬರೋದು, ಹೀಗಾಗಿ ನೆನಪಿಲ್ಲ ಅಂತ ಅಂದ್ಕೋಣ. ಇನ್ನೂ ಅಬ್ಜೆಕ್ಷನ್ ಮಾಡೋದಾಗಿಲ್ಲ, ಆಕ್ಷೇಪಣೆ. ಯಾಕಂದರೆ ಋಷಿಗಳ ಸಹವಾಸ ಎಲ್ಲಿ ಶಾಪ ಕೊಟ್ಬಿಡ್ತಾರೋ ಗೊತ್ತಿಲ್ಲ. ಅದರಲ್ಲಿ ದುರ್ವಾಸ ಋಷಿಗಳು, ಆ ದುರ್ವಾಸ ಋಷಿಗಳಿಗೆ ಒಂದು ಬಿರುದಿದೆ, ಒಂದು ವಿಶೇಷತೆ ಏನು ಗೊತ್ತಾ, ಪರಮಕ್ರೋಧ ಮುನಿ. ಯಾವಾಗ ವಿಷಯ ಕೊಟ್ಟು ಗೊತ್ತಿಲ್ಲ ಅಂತ ದುರ್ವಾಸನೆ. ನಾವು ಸಹವಾಸ ಬೇರೆ, ಅದಕ್ಕೆ ಆಯಿತು ಮತ್ತು ಶ್ರದ್ಧೆ ಇರ್ತದೆ. ಯಾಕೆ ಋಷಿ ಇದ್ದಾರೆ, ಶ್ರದ್ಧೆ ಹೋಗ್ತಾರೆ, ಹೋಗಿ ಇವನೇ ನಮಸ್ಕಾರ ಮಾಡ್ತಾರೆ, ಅಮಾನ ದಾಟಬೇಕು. ಈ ದುರ್ವಾಸ ಋಷಿಗಳು ಹೇಳ್ತಾರೆ, ನಾನು ನಿತ್ಯ ಉಪವಾಸ ಅಂತ ಹಾಗೆ ದಾರಿ ಬಿಟ್ಬಿಟ್ರು, ಸೀದಾ ದಾರಿ ಬಂತು. ಅವ್ರಿಗೂ ಗಾಬರಿ ಆಯಿತು, ನಮ್ಮ ಹಾಗೆ ಕೂಡ ಗಾಬರಿ ಕೊಟ್ಟಿದ್ದಾಳೆ. ಯಾಕೆ ಋಷಿಗಳ ಸಹವಾಸ. ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಭಗವಂತನ ಜೊತೆಗಿರ್ತಾರೆ ಸಂಜೆವರೆಗೂ. ಇನ್ನು ಹೊಡೆದಿಲ್ಲ ಅಂತಾನೆ. ಈಗ ಮತ್ತೆ ಅದೇ ಸಮಸ್ಯೆ, ಮತ್ತೆ ದಾಟಬೇಕಲ್ಲದೆ, ಏನು ಮಾಡಬೇಕು ಈಗ? ಅದಕ್ಕೆ ಅವನು ಹೇಳ್ತಾನೆ, ಶ್ರೀಕೃಷ್ಣ ನಾನು ನಿತ್ಯ ಬ್ರಹ್ಮಚಾರಿಯಾಗಿದ್ದರೆ ಯಮನೇ ದಾರಿ ಬಿಡುವಂತ ಕೇಳಿ. ಅವನು ಸುಳ್ಳಾದ ಅವನಂತೆ ನೀವು ಸುಳ್ಳು, ನಮ್ಮ ಜೊತೆಗೆ ಆಟ ಇವನು ನಮಗೆ ಸೇರಿಸದೇ ಇರುವಂಥ ದಿನ ಇಲ್ಲ, ಸಮಯ ಇಲ್ಲ ಅಂಥದ್ದು ಈ ರೀತಿ ಹೇಳ್ತಾನೆ. ಆದರೆ ಶ್ರದ್ಧೆ ಹೋಗಿ ಹೇಳ್ತಾನೆ, ಶ್ರೀಕೃಷ್ಣ ನಿತ್ಯ ಬ್ರಹ್ಮಚಾರಿಯಾಗಿದ್ದರೆ ಯಮನೇ ದಾರಿ ಬಿಟ್ಬಿಟ್ರು. ಏನಿಲ್ಲ ಅಂತ ದುರ್ವಾಸರು ಅಷ್ಟೊಂದು ತಿಳಿದಿದ್ರೂ ಕೂಡ ಈಗ ನಮಗೆ ಉಂಟಾಗುವಂಥ ಬೇಗಡಿಕೆ ಮತ್ತು ಹಸಿವು ಏನು ಗೊತ್ತಾ, ಅದು ಪ್ರಾಣಗಳ ಕ್ರಿಯೆ, ನಮ್ಮದೆಲ್ಲ. ಹೀಗಾಗಿ ನಾನು ಪ್ರಾಣನಲ್ಲ. ಮನೋಬುದ್ಧಿ ನಾನು ನೆನೆಸ್ಕೊಳ್ಳಿ, ನಿರ್ವಾಣಿಸಿದ ಕಥೆ ಇರೋದು. ಸೊ ಹೀಗಾಗಿ ಈ ಹಸಿವು, ಈ ದೃಶ್ಯ ಅನ್ನುವಂಥದ್ದು ಪ್ರಾಣದ ಕೆಲಸ, ನನಗೆ ಏನು ಸಂಬಂಧ ಇಲ್ಲ. ಯಾಕೆ ನಾನು ಪ್ರಾಣಕ್ಕೆ ಸಂಬಂಧಿಸಿದ ಅದು ದುರ್ವಾಸ. ಇನ್ನು ಭಗವಂತ ಅಂಗಸಂಗ ಮಾಡಿದ್ದಾನೆ ಅಂದುಕೊಂಡರೂ ಕೂಡ ಗೋಪಿಯರ ಜೊತೆಗೆ ನಾನು ಶರೀರ ಅನ್ನುವಂಥ ಭಾವನೆ ನಮ್ಮಲ್ಲಿ, ನಾನು ಸಂಗಮವಾತ್ಮ ಅನ್ನೋದು ಗೊತ್ತಿದೆ ಅವರಿಗೆ. ಅದರಿಂದ ನಿತ್ಯ ಬ್ರಹ್ಮಚಾರಿ, ನಿತ್ಯ ಉಪವಾಸಿ. ಈ ರೀತಿ ಭಾವನೆ ಯಾರಿದೆಯೋ ಅಂತರ್ಜ್ಞಾನಿ, ಕರ್ಮಯೋಗಿ ಆಗಿರಲಿ, ಅರ್ಜುನ ಸನ್ಯಾಸಿಯೇ ಆಗಿರಲಿ, ಯಾವ ಕೂಡ ಅವನಿಗೆ ಅಂಟಿಕೊಳ್ಳೋದಿಲ್ಲ. ಅದಕ್ಕೊಂದು ದೃಷ್ಟಾಂತ ಬಂದು ಬರ್ತದೆ 18ನೇ ಯಾವ ನೋಡೋಣ. ಆಮೇಲೆ ಏನಾಗ್ತಾರೆ, ಜ್ಞಾನಿಗಾದರೆ ಕರ್ಮವೇ ಇರುವುದಿಲ್ಲ. ಜ್ಞಾನಿಗೆ ಕರ್ಮ ಅನ್ನುವಂಥದ್ದೇ ಇರುವುದಿಲ್ಲ. ಯಾಕಂದರೆ ಅವನಿಗೆ ಗಳಿಸಬೇಕಾದದ್ದೇ, ಹೊಡೆಯಬೇಕಾದದ್ದೇ ಪ್ರಯೋಜನ ಉದ್ದೇಶ ನಮ್ಮಂತೋಪಿ ಪ್ರವರ್ತತೆ. ಮನು ಮಹಾರಾಜ ಮನಸ್ಸುತ್ತಿಲ್ಲ, ಯಾವ
ಸತ್ಸಂಗ ಮಾಡಬೇಕು ಅಂತ ಕರ್ಮ ನನ್ನ ಬಂದಿದ್ದಿಲ್ಲ. ಪ್ರಯೋಜನ ಏನು? ಸತ್ಸಂಗ. ಮಾರ್ಗಶೀರ್ಷ ಮಾಸ ಆಗಲೇ ಭಗವಂತ ಉಪದೇಶ ಮಾಡಿದ ಗೀತೆ, ಆ ಗೀತೆಯ ಸ್ವಲ್ಪ ಜ್ಞಾನವನ್ನು ಪಡೆಯೋಣ ಅನ್ನುವಂಥದ್ದು. ಆ ಉದ್ದೇಶದಿಂದ ನೀವೆಲ್ಲ ಬಂದದ್ದು ಇವತ್ತಿಲ್ಲಿ. ಇಲ್ಲಾಂದ್ರೆ ಎಲ್ಲೂ ಬೇಕಾದ ಬೇರೆ ಭಾವನೆ ಬೇರೆ ಇವತ್ತು ಟಿ ವಿಗಳಿವೆ, ಸಿನಿಮಾಗಳಿವೆ, ಏನೇನೋ ಇದೆ. ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ. ಇಡೀ ದಿವಸ ಬಿಟ್ಟು ಯಾಕೆ? ಶ್ರವಣ ಸತ್ಸಂಗದಲ್ಲಿ ಆ ಉದ್ದೇಶದಿಂದ ನೀವೆಲ್ಲ ಬಂದು ಸೇರುತ್ತೆ. ನಾನೇ ಹೇಳೋದು ಅಂದರೆ ನಿಮ್ಮಗಳ ಮೂಲಕವಾಗಿ ನನಗೆ ಚಿಂತನೆಗೆ ಬರುವಂಥ ಅವಕಾಶ ಕೊಟ್ಟದ್ದು, ಅದಕ್ಕೆ ನಾನು ಆ ಲಾಭ ಅಂತ. ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಋಣಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿಲ್ಲಾಂದ್ರೆ ನಾನೇ ಮಾಡಲಿಕ್ಕಾಗ್ತದೆ. ಅದರಿಂದ ಇದು ಏನು ಅಂತಂದರೆ, ಯಾವುದೇ ಒಂದು ಉದ್ದೇಶ ಇಲ್ಲದೆ, ಲಾಭ ಇಲ್ಲದೆ ಕರ್ಮ ಮಾಡೋದಕ್ಕೆ ಯಾರು ಹೋಗೋದಿಲ್ಲ. ನಮ್ಮೊಂದೋಪಿ ಮೂರ್ಖನೂ ಕೂಡ ಅಜ್ಞಾನಿಯೂ ಕೂಡ ಏನು ಮಾಡಬೇಕಂದ್ರೆ ಏನು ಮಾಡಬೇಕಾಗಿಲ್ಲ, ಅವನಿಗೆ ಸಂಬಂಧಪಟ್ಟ ಅದರಿಂದ ಅವನು ಅಸಂಗ ಆತ್ಮನ ಅಂತ ಅವನು ತಿಳ್ಕೊಂಡಿರ್ತಾನೆ. ಆ ಜ್ಞಾನಿಗೆ ಕರ್ಮ ಇಲ್ಲ. ಕರ್ಮಯೋಗಿ ಅನ್ನುವಂಥವನು ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳೆಲ್ಲ ಪರಮಾತ್ಮನವು, ನನ್ನದೇನೂ ಇಲ್ಲ ಇದರಲ್ಲಿ. ಹೀಗಾಗಿ ಅವನು ಕೂಡ ನಿರ್ಲಿಪ್ತಾನೆ, ಅವನಿಗೂ ಕೂಡ ಕರ್ಮಗಳಿಲ್ಲ. ಆದ್ದರಿಂದ ಅರ್ಜುನ, ಅವರಿಬ್ಬರಿಗೂ ಕರ್ಮಗಳಿಲ್ಲ. ಇನ್ನು ಕರ್ಮಗಳಿಲ್ಲ ಅಂದಾಗ ಅಂಟಿಕೊಳ್ಳೋದಿಲ್ಲ, ಫಲ ಭೋಗಿಸುವಂಥ ಅವಶ್ಯಕತೆ ಬೀಳುವುದಿಲ್ಲ. ಅದರ ನಂತರ ಭಗವಂತನೇ ಯಾಕೆ ಕರ್ಮಗಳಿಲ್ಲ? ಯಾಕಂದರೆ ಜ್ಞಾನಿ ತನ್ನ ಆತ್ಮನ ಸ್ವರೂಪದಲ್ಲಿ ನಿಂತಿದ್ದಾನೆ. ಆತ್ಮ ಅನ್ನುವಂಥ ಪ್ರಸನ್ನ, ಆತ್ಮಕ್ಕೆ ಯಾವುದೂ ಇಲ್ಲ, ಯಾವ ಕರ್ಮವೂ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಅವನು ನಾನೀ ಪರಮಾತ್ಮ ಸ್ವರೂಪನೇ, ಆತ್ಮಸ್ವರೂಪನೇ ಅಂತ ತಿಳ್ಕೊಂಡಿರೋದ್ರಿಂದ ಅವನಿಗೆ ಕರ್ಮಗಳಿಲ್ಲ. ಇನ್ನು ಕರ್ಮಯೋಗಿ ಅನ್ನುವಂಥವನು ಇದೆಲ್ಲವೂ ಪರಮಾತ್ಮವೇ, ಪರಮಾತ್ಮನೇ ನಾನಲ್ಲ ಅನ್ನುವಂಥದ್ದಿರೋದ್ರಿಂದ ಈಗ ಅವನಿಗೂ ಕರ್ಮಗಳೇ. ಆದರೆ ಮೇಲ್ನೋಟಕ್ಕೆ ಇಬ್ಬರು ಕರ್ಮವನ್ನು ಮಾಡ್ತಾರೆ ಹಾಗೆ ಕಾಣ್ತದೆ. ಕಾರಣ ಏನಂದರೆ ಪ್ರಾರಬ್ಧ ಕೆಲಸದ ಕರ್ಮವನ್ನು ಮಾಡ್ತಿರ್ತಾರೆ ಅಷ್ಟೇ, ಹೊರತು ಬೇರೆ ಏನೇನು. ಆದ್ದರಿಂದ ಇಬ್ಬರಿಗೂ ಕೂಡ ಕರ್ಮ ಇಲ್ಲ. ಅರ್ಜುನ ಅಂದರೆ ಆ ರೀತಿ ನೋಡಿದ್ರೆ ಆ ಜ್ಞಾನಿಯೇ ನಿಜವಾಗಿ ಕರ್ಮಗಳನ್ನು ಬಿಟ್ಟವನು. ಇದರ ಸಮಯದಲ್ಲಿ ಕರ್ಮಣಿ ಕರ್ಮಯ ಪಶ್ಯೇ ಅಕರ್ಮಣೆ ಚ ಕರ್ಮಯ. ಆ ಒಂದು ಶ್ಲೋಕದ ಪೂರ್ತಿ ಅರ್ಥ ಇದು. ಕರ್ಮಣಿ ಅಕರ್ಮಯ ಪಶ್ಯೇ ಅಕರ್ಮಣೆ ಚ ಕರ್ಮಯ. ಕರ್ಮದಲ್ಲಿ ಯಾರು ಅಕರ್ಮವನ್ನು ನೋಡುತ್ತಾನೆಯೋ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡುತ್ತಾನೆಯೋ ಅವನೇ ನಿಜವಾದ ಜ್ಞಾನಿ. ಇವೆಲ್ಲವುಗಳು ನಡೀತವೆ ಕರ್ಮ. ಆದರೆ ಇದರಲ್ಲಿ ಆತ್ಮನದು ಏನೂ ಇಲ್ಲ, ಯಾವ ಮಾರ್ಗವೂ ಇಲ್ಲ. ಭಕ್ತನಾದರೆ ಎಲ್ಲ ಕರ್ಮವನ್ನು ಮಾಡುವಂಥ, ನಾನೇನೂ ಇಲ್ಲ. ಅದರಿಂದ ಅವನು ಕರ್ಮ ಮಾಡೋದಿಲ್ಲ, ಅವನಿಗೂ ಕರ್ಮಗಳಿಲ್ಲ. ಪರಮಾತ್ಮ ಯಾವುದನ್ನು ಬೇಕು ಮಾಡಿದ್ರೆ ಅದನ್ನು ಮಾಡ್ತಾನೆ. ನನಗೇನಿಲ್ಲ, ನನ್ನದೇನಿಲ್ಲ. ನಾನೇನಾಗಿದ್ದರೆ ನಾನು ಕೇವಲ ಒಬ್ಬ ದಾಸ, ಒಬ್ಬ ಸೇವಕ ಅಷ್ಟೇ, ಬೇರೆ ಏನಿದೆ. ಅವನಿಗೂ ಕರ್ಮ ಇಲ್ಲ. ಅಂದರೆ ಕರ್ಮ ಇಲ್ಲ ಅಂದರೆ ಆ ಕರ್ಮವನ್ನು ಭೋಗಿಸುವಂಥ ಅವಶ್ಯಕತೆ ಇರುವುದಿಲ್ಲ ಅವನಿಗೆ.
ಕೂಡ ನಿಜವಾಗಿ ಕರ್ಮದಲ್ಲಿ ರತರಾಗಿದ್ದಾರೆ ಅಂದರೂ ಕೂಡ ಅವರು ಯಾವ ಕರ್ಮವನ್ನು ಮಾಡ್ತಾ ಇಲ್ಲ. ಒಂದು ಶ್ಲೋಕ ಇದೆ, ಕೃಷ್ಣ ಭೋಗಿ ಶುಕತ್ಯಾಗಿ ನೃಪೋ ಜನಕರಾಗೋ ವಶಿಷ್ಠೋ ಕರ್ಮನಿರತ ಪಂಚೈತೆ ಬ್ರಹ್ಮಜ್ಞಾನಿನಃ. 5 ಜನರು, ಇವರೈದು ಬ್ರಹ್ಮಜ್ಞಾನಿಗಳು. ಯಾರು? ಕೃಷ್ಣ ಭೋಗಿ. ಯಾವತ್ತಾರು ಭಾಗವತ ಓದಿದ್ದೀವಿ, ಕೇಳಿದ್ದೀರ? ಎಲ್ಲರೂ ಮೂಲೆಯಲ್ಲಿ ಬಿಟ್ಟು ಹೋದಾಗ ಕೇಳಿದಿರಲಿಲ್ಲ. ಅವನು ಗೋಕುಲದಲ್ಲಿದ್ದಾಗಲಿಂದ ಹಿಡಿದು ದ್ವಾರಕೆಯಲ್ಲಿ ಇರುವವರೆಗೆ ಅಷ್ಟೈಶ್ವರದಲ್ಲಿ ಭೋಗಗಳಲ್ಲಿ ಇದ್ದ. ಆಮೇಲೆ ಅದೇನು 16,108 ಪತ್ನಿಯರು. 4 ಹೋಗ್ತಾರೆ ಒಂದು ಸತಿ ಭಗವಂತ ಹೇಗೆ ನಿವಾರಿಸ್ತಾ ನೋಡೋಣ ಅಂತ. ಒಂದು ಮನೆಗೆ ಹೋಗ್ತಾರೆ, ಅಲ್ಲಿ ಏನೋ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮನೆಗೆ ಹೋಗ್ತಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಇನ್ನೊಂದು ಮನೆಗೆ ಹೋಗ್ತಾನೆ, ಹೆಂಡತಿ ಜೊತೆಗೆ ಮಾತುಕತೆ ಆಡ್ತಾ ಇದ್ದಾನೆ. ಇನ್ನೊಂದು ಮನೆಗೆ ಹೋಗ್ತಾನೆ, ಮಕ್ಕಳು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಈ ರೀತಿ ಎಲ್ಲ ನೋಡಿ ನಮಸ್ತೆ ನಮಸ್ತೆ ಹಮ್ ನಹಿ ಸಮಜ್ತೆ ಅಂತ ನಾವು. ಆಮೇಲೆ ಕೃಷ್ಣ ಅದು ನೋಡೋದಕ್ಕೆ ಹೇಗಿದ್ದಾನೆ, ಎಲ್ಲ ಭೂಮನ್ ಮುಗಿಸ್ತಾ ಇದ್ದಾನೆ ಅಂತಿದೆ. ಶುಕತ್ಯಾಗಿ, ಈ ಕಡೆ ಸುಖದೇವಿ ಹೇಗಿದ್ದಾರೆ, ಅವರಿಗೆ ಶರೀರದ ಮೇಲೆ ಕೌಪಿನ ಬಿಟ್ಟು ಬೇರೆ ತ್ಯಾಗದ ಪರಮಾವಧಿ. ಒಂದು ಭೋಗದ ಪರಮಾವಧಿ ಆದರೆ ಇನ್ನೊಂದು ತ್ಯಾಗದ ಪರಮಾವಧಿ. ಕೃಷ್ಣ ಭೋಗಿ ಶುಕತ್ಯ ನೃಪೋ ಜನಕರಾಗೋ, ಇಬ್ಬರು ರಾಜರು. ಯಾರು? ಪ್ರಭು ಶ್ರೀರಾಮಚಂದ್ರ, ರಾಘವ, ಜನಕ. ಈ ಶ್ಲೋಕದ ಮೇಲೆ ಕರ್ಮಣ ಸಿದ್ಧಿ ಆಸ್ಥಿತ ಜನಕಾಲಯ. ಈಗ ಇವರಿಬ್ಬರೂ ಕೂಡ ರಾಜ್ಯಕಾಲವನ್ನು ಮಾಡುತ್ತಿದ್ದರೂ ಕೂಡ ಅವರಿಗೆ ಯಾವ ಇರಲಿಲ್ಲ, ಅಸಂಗರಾಗಿತ್ತು. ಜನಕ ಮಾಡಿದ ಹೇಳಿಕೆ ನಮೇ ನಿಂತಿನ ಹೆತೆ ಯಾಜ್ಞವಲ್ಕ್ಯರು ಪಾಠ ಮಾಡ್ತಾ ಇದ್ದಾಗ ಪಾಪ ಅವನು ರಾಜಕಾರಣದಲ್ಲಿದ್ದ. ಹೀಗಾಗಿ ಅವನು ವೇಳೆ ಸದ್ಯ ತಲುಪ್ತಿರಲಿಲ್ಲ. ಅದಕ್ಕಾಗಿ ಏನು ಮಾಡಬೇಕು? ಶಿಷ್ಯರುಗಳಿಗೆಲ್ಲ ಉರಿ ನಮ್ಮಂತವರಿಗೆ ನಾವೆಲ್ಲ ಬಂದಿದ್ದೇವೆ, ನಾವು ಪಾಠ ಮಾಡಬೇಕು, ಅವನಿಗೆ ಮಾಡ್ತಾರೆ. ಮನಸ್ಸಲ್ಲಿ ಏನು ಗೊತ್ತಾ? ಏನು ಬಂತು ಅಂದರೆ ಎಷ್ಟೇ ಗುರುಗಳು ಗೃಹಸ್ಥರಾಗಿದ್ದರು. ಈಗ ಗೃಹಸ್ಥ ಮಾತು ಇರುತ್ತದೆ. ಅವರು ಗೃಹಸ್ಥಿದ್ರಲ್ಲ ಮೊದಲು. ಇಬ್ಬರು ಪತ್ನಿಯರು, ಮೈತ್ರಿ ಒಂದು ಕಾತೆ ನಿಂತು ಇಬ್ಬರು ಪತ್ನಿಯರು ಅವರಿಗೆ. ಎಷ್ಟೆಲ್ಲ ಗೃಹಸ್ಥ ಜೀವನ ನಡೆಸ್ತಾರೆ. ಹೀಗಾಗಿ ಗೃಹಸ್ಥರೇ ಹತ್ತಿರ. ಅದಕ್ಕಾಗಿ ರಾಜಗಳು ಇನ್ನೊಂದು ಏನಿದೆ, ಕೆಲವರು ರೀತಿ ಯೋಚನೆ ಮಾಡಿ, ಕೆಲವರು ಯೋಚನೆ ಮಾಡಿದ್ದೇನು, ರಾಜ ಏನು ಬೇಕಾದ್ರೆ ಕೊಡ್ತಾನೆ, ಏನು ಕೇಳಿದ್ರೆ ಕೊಡ್ತಾನೆ. ಈಗ ಕಾಯ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವ್ರಿಗೆ ಕಾಯ್ತಾರೆ. ಯಾಕೆ ನನಗೆ ಗೊತ್ತಾಯ್ತು, ಗುಸು ಆಯ್ತು ತೋರಿಸ್ತೇವೆ ಹೇಳ್ತಾರೆ. ನಿನ್ನ ಸೇವಕರನ್ನು ಬಂದಿಲ್ಲ, ಒಂದು 4 ಜನ ಸೇವಕರನ್ನು ಕಳಿಸ್ತಾನೆ. ನಾಳೆ ಆಯ್ತು ಬರ್ತಾರೆ. ಬಂದಾಗ ಒಬ್ಬೊಬ್ಬರಿಗೆ ಕಳಿಸ್ತಾರೆ. ಮನಸ್ಸು ಬರ್ತಾರೆ. ಬಂದಮೇಲೆ ಕೂತ್ಕೊಳ್ತಾರೆ. ಪಾಪ ಸ್ವಲ್ಪ ತಾತ ಓಡಿ ಬರ್ತಾರೆ. ಬೆಂಕಿ ಬಿದ್ದಿದೆ ರಾಜ್ಯಕ್ಕೆ. ರಾಜನ ಕಡೆ ಶಾಂತ ಮುಂದುವರಿಸಿ ಅದನ್ನು ಒಬ್ಬರು ಜನ ಇದ್ದಾರೆ. ಸ್ವಲ್ಪ ಇನ್ನೊಬ್ಬರು ಓಡಿ ಬರ್ತಾರೆ. ರಾಜ್ಯಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಈಗ ಅವನು ಹೇಳ್ತಾರೆ, ಏನು ಚಿಂತೆ ಮಾಡ್ತಾರೆ, ರಾಜ್ಯಕ್ಕೆ ಬೆಂಕಿ ಬಿದ್ದಿದೆ ಅಂತ ಮಂತ್ರಿಗಳಿದ್ದಾರೆ, ಸೇನಾಪತಿಗಳಿದ್ದಾರೆ, ನೋಡ್ಕೊತಾರೆ. ಇನ್ನೊಬ್ಬರು ಓಡಿ ಬರ್ತಾರೆ, ಅರಮನೆಗೆ ಬೆಂಕಿ ಬಿದ್ದಿದೆ. ಏನು
ಚಿನ್ನವರ ದಾಸದಾಸಿಯರೆಲ್ಲ ಹೋಗ್ತಾರೆ. ಇನ್ನೊಬ್ಬರದ್ದು ಬರ್ತಾ ಏನು ಸ್ವಲ್ಪ ಹೇಳ್ತಾರೆ, ಅವನಿಗೆ ಮಾತಾಡೋದು ಪುರುಸತ್ತಿಲ್ಲ ಆಗೈತಿ, ಏನಾಯಿತು ಏನಾಗಿಲ್ಲ ಅಂತ ಬಗ್ಗೆ ಬಿಟ್ಟಿದ್ದೀವಿ ಅಷ್ಟೇ. ಚಿಂತನ ನಮೇ ಚಿನ್ನದ ಇದೆಲ್ಲ ಸರ್ವೋಪನಿಷದೋ ಗಾವೋ ದೋಗ್ಧಾಗೋಪಾಲನಂದನ ಪಾರ್ಥೋ ವತ್ಸಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ನಿಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರುವಂತಹ ಸರ್ವಾಂತರ್ಯಾಮಿ ಸರ್ವಸಾಕ್ಷಿ ಚೇತ ಕರ್ಮಾಧ್ಯಕ್ಷ ಕೇವಲ ನಿರ್ಗುಣಶ್ಚ ಆ ಪರಮಾತ್ಮನಿಗೆ ನಮಸ್ಕಾರಗಳು. ನಾವು ಸಹೋದರರೊಳಗೆ ಜೈ ಶ್ರೀ ಕೃಷ್ಣ ಅಂತಾರೆ, ರಾಮ ರಾಮ ಅಂತಾರೆ, ರಾಧೆ ರಾಧೆ ಅಂತಾರೆ. ಇದರ ಅರ್ಥ ಒಬ್ಬರಿಗೊಬ್ಬರು ಪರಸ್ಪರ ಮಾಡ್ಕೊಳ್ತಾರೆ. ಜೈ ಶ್ರೀ ಕೃಷ್ಣ ಅಂದರೆ ನಿನ್ನ ಒಳಗೆ ಇರುವಂತಹ ಶ್ರೀಕೃಷ್ಣನಿಗೆ ನನ್ನ ನಮಸ್ಕಾರ. ಇದನ್ನು ನೋಡೋದು ಹೇಳ್ತಾರೆ, ನಿನ್ನ ಒಳಗೆ ಇರುವಂತಹ ಶ್ರೀಕೃಷ್ಣನಿಗೆ ನಮಸ್ಕಾರ. ಜೈ ಶ್ರೀರಾಮ ಅಂದರೆ ನಿನ್ನ ಒಳಗಡೆ ವಿರಾಜಮಾನವಾಗಿರುವಂತಹ ಶ್ರೀರಾಮನಿಗೆ ಜಯವೇದ. ಎದುರುಗಡೆ ನಿನ್ನ ಒಳಗಡೆ ಅಂತರ್ಯಾಮಿಯಾಗಿರುವಂತಹ ಶ್ರೀರಾಮನಿಗೆ ನಮಸ್ಕಾರ. ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರ. ಪ್ರಾರಂಭದಲ್ಲಿ ಹೇಳಿದರು ಮಾರ್ಗಶೀರ್ಷ ಮಾಸ, ಮೋಕ್ಷದ ಏಕಾದಶಿ. ಅಂಥ ದಿವಸ ಅರ್ಜುನಂ ನಿಮಿತ್ತೀಕೃತ್ಯ ಭಗವಾನ್ ವಾಸುದೇವ ನಮ್ಮನ್ನೆಲ್ಲರೂ ಉದ್ದೇಶಿಸಿ ಆ ವಾಸುದೇವ, ಯಾರ ವಾಸುದೇವ? ವಾಸನಾ ವಾಸುದೇವ ಸರ್ವಭೂತರೆ ವಾಸೋಸಿ ವಾಸವಂತೆ ಗುಣತ್ರಯ ಸರ್ವಭೂತನೆ ವಾಸೋಸಿ. ವಾಸುದೇವನ ವಸ್ತುತೆ ಸರ್ವಭೂತನೆ ವಾಸೋಸಿ. ಭೂತ ಅಂದರೆ ಜೀವರಾಶಿಗಳು, ಪರಮದಲ್ಲಿರುವಂಥ ಜ್ಯೋತಿಸ್ವರೂಪರಾಗಿರುವಂಥ ಪರಮಾತ್ಮ ಅನ್ನುವಂಥ ರೀತಿಯಲ್ಲಿ ನಾವು ಧ್ಯಾನ ಮಾಡಬಹುದು. ಆ ವಾಸುದೇವನಿಗೆ ನಮಸ್ಕಾರ. ಅವನೇ ನಮ್ಮೆಲ್ಲರ ಮೇಲೆ ಕರುಣೆಯನ್ನು ಉಂಟು ಮಾಡಿ ಭವದ್ವೇಷಿಣಿ, ಯಾವ ಭವವನ್ನು ದ್ವೇಷಿಸ್ತದೆ. ಏನು ಭವ ಅಂದರೆ ಭೂಭವತಿ
ನಿಜವಾದ ಭವ ಅಂದರೆ ಆಗುವುದು ಆಗುವುದು. ನಾವೆಲ್ಲ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಿದ್ದೇವೆ. ಇದಾದರೆ ಸಾಕು, ಇಷ್ಟಾದರೆ ನಾನು ಸುಖಿ, ಹೀಗಾದರೆ ನಾನು ಸುಖಿ, ಇದಿಷ್ಟು ಬೇಕು, ಇದೆಲ್ಲ ಏನು ಭಾವ. ಈ ಕಾರಣಗಳಿಂದ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಯಹ ಸಂಸಾರೇ ಬಹುದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಇದು ಪುನಃ ಪುನಃ ಬಂದು ಹೋಗುವಂತ. ಇನ್ನು ಭಗವದ್ಗೀತೆಯನ್ನು ಭಗವಂತ ಏನು ಮಾಡ್ತಾರೆ? ಭವದ್ವೇಷಿ, ಯಾವ ಭವವನ್ನು ಛೇದಿಸುತ್ತದೆ ಅದರ ಉದ್ದೇಶವನ್ನು ಅರ್ಜುನ ನಿಮಿತ್ತೀಕೃತ್ಯ, ಅರ್ಜುನನನ್ನು ನಿಮಿತ್ತ ಮಾಡಿದರು. ಯಾಕೆಂದರೆ ಅರ್ಜುನ ಅನ್ನುವಂಥವನು ನರಮಾತ, ಇವರು ನಾರಾಯಣ. ಆದ್ದರಿಂದ ಅರ್ಜುನನಿಗೆ ಗೊತ್ತಿರಲಿಲ್ಲ ಅಂತ ಅಲ್ಲ, ಆದರೆ ಭಗವಂತನೇ ನಮ್ಮೆಲ್ಲರ ಮೇಲೆ ಕರುಣೆಯನ್ನು ತೋರಿಸಿ ಅವನ ಮೂಲಕ ಅವನ ಮೇಲೆ ಅವನಲ್ಲಿ ಮೋಹವನ್ನು ಉಂಟು ಮಾಡಿ, ಯಾವ ಮೋಹ? ನಾನು ಇವರವನು, ಇವರೆಲ್ಲ ನನ್ನವರು, ಅಹಂ ಮಮ, ಇವುಗಳಿಂದಲೇ ಸಂಸಾರ ನಿರ್ಮಾಣ. ಅದಕ್ಕಾಗಿ ಆ ನಿರ್ಮಾಣ ಏನಿದೆಯೋ ಆ ನಿರ್ಮಾಣದಿಂದ ನಿರ್ವಾಣ ಇಲ್ಲ. ನಿರ್ವಾಣ ಅಂದರೆ ಮೋಕ್ಷ. ಅದಕ್ಕಾಗಿ ನಮ್ಮೆಲ್ಲರೂ ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸ್ವತಃ ಭಗವಂತನೇ ಇದನ್ನು ಉಪದೇಶ ಮಾಡಿದ್ದಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭ ಮುಖ ವಿನಿಸೃತ. ಶ್ರೀಧರ ಸ್ವಾಮಿ ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ, ಗೀತೆಯನ್ನು ಸುಗೀತೆಯನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಏನು? ಆ ಗೀತೆಯನ್ನು ನಮ್ಮ ಒಳಗೆ, ನಮ್ಮ ಜೀವನದಲ್ಲಿ, ನಮ್ಮ ನಿತ್ಯ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಇದನ್ನು ಮಾಡಿಕೊಂಡ್ರೆ ಸಾಕಷ್ಟು ಶಾಸ್ತ್ರ ಗ್ರಂಥಗಳಿವೆ, ಪುರಾಣಗಳಿವೆ, ಇತಿಹಾಸಗಳಿವೆ. ಅವು ಯಾವುದನ್ನು ಓದುವ ಅವಶ್ಯಕತೆ ಇದೆ. ಯಾಕೆ? ಯಾ ಸ್ವಯಂ ಪದ್ಮನಾಭ ಮುಖ ವಿನಿಸೃತ, ಯಾವುದೂ ಸ್ವತಃ ಪದ್ಮನಾಭನ ಮುಖದಿಂದಲೇ ಬಂದಿದೆಯೋ. ಈಗ ನಮಗೆಲ್ಲ ಗೊತ್ತಿರೋದು ಹೇಗೆ? ನಮಗೆಲ್ಲ ಗೊತ್ತಿರೋದು ಗುರು ಪರಂಪರೆಯಿಂದ. ನಾರಾಯಣ ಪದ್ಮಭವಂ ಅಥವಾ ಸದಾಶಿವ ಸಮಾರಂಭ, ಶಂಕರಾಚಾರ್ಯ ಮಧ್ಯಮ, ಅಸ್ಮತ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ. ಆದರೆ ಅದೇ ಪರಮಾತ್ಮನ ಸ್ವತಃ ಮುಖದಿಂದ ಬಂದಿರುವಂಥ ಗೀತೆ, ಇದನ್ನು ಬಿಟ್ಟು ಬೇರೆ ಇನ್ಯಾವ ಗ್ರಂಥದ ಅವಶ್ಯಕತೆ ಇದೆ? ಅದನ್ನು ನೋಡಿ ಮಧುಸೂದನ ಸರಸ್ವತಿಗಳು ಮೊದಲನೆಯ ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದೇನೆ, ಅಂಬ ತ್ವಾಂ ಸಂದದಾಮಿ, ಹೇ ಗೀತಾ ಮಾತೆ, ನಾನು ನಿನ್ನ ಧ್ಯಾನವನ್ನು ಮಾಡ್ತೇನೆ, ಅನುಸಂಧಾನ. ಇದರ ಅರ್ಥ ಏನು ಅಂದರೆ,
ಹೇ ಮಾತೆ, ಇನ್ನು ಮುಂದೆ ಅಥವಾ ಇವತ್ತಿನಿಂದ ನೀನು ತೋರಿಸಿದ ಮಾರ್ಗದಲ್ಲಿ ನನ್ನ ಜೀವನವನ್ನು ನಡೆಸಿಕೊಂಡು ಹೋಗುತ್ತೇನೆ. ಹಾಗಾದರೆ ನಾವು ಜೀವನ ನಡೆಸ್ತಿಲ್ಲವೇ? ನಾವೆಲ್ಲ ಜೀವನ ನಡೆಸ್ತಾ ಇದ್ದೇವೆ. ಆದರೆ ನಮ್ಮ ಜೀವನ ನಡೀತಾ ಹೋದ್ರೆ ಈಗ ವಾಸನಾಮಯ ಜೀವನ. ನಮ್ಮೆಲ್ಲ ವಾಸನೆಗಳೇನಿವೆಯೋ ಆ ವಾಸನೆಗಳು ನಮ್ಮನ್ನು ಯಾವ ರೀತಿ ಕುಣಿಸ್ತವೆಯೋ ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನ ಅನ್ನುವಂಥದ್ದು ಈಗ ನಡೆಯುವುದು. ಈ ವಾಸನೆ ಅನ್ನುವಂಥದ್ದು ಏನು ಗೊತ್ತಾ? ನಮ್ಮ ಗುರುಗಳು ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಇದಕ್ಕೆ ಅರ್ಥ ಹೇಳಿದ್ರೆ ಹ್ಯಾಬಿಟ್, HABIT, ಹ್ಯಾಬಿಟ್. ನಿಜವಾಗಲೂ ವಾಸನೆಗೆ ಆ ಇಂಗ್ಲೀಷ್ ಅಂತ ಸರಿ ಹೋಗೋದಿಲ್ಲ, ಆದರೆ ಸಿನಿಮಾ ಹುಡುಕಬೇಕು, ಸಮಾನಾರ್ಥಕ ಶಬ್ದ ಅಷ್ಟೇ. ಈಗ ನಮ್ಮ ಗುರುಗಳು ಹೇಳ್ತಾರೆ HABIT, ನಾವು ರಿಮೂವ್ H ಅಂದರೆ H ತೆಗೆದ ಏನಿರ್ತದೆ ಈಗ A ಬಿಟ್ ಅಂದರೆ ಸ್ವಲ್ಪ ಓದಿದೆ. ಆಮೇಲೆ ರಿಮೂವ್ B ಅನ್ನು ತೆಗೆದ ಏನಾಯಿತು? ಇಟ್ ಅಂದರೆ ಇದೆ. ಆಮೇಲೆ ಐ ತೆಗೆದ ಏನಿರುತ್ತೆ? ಡಿ ಅಂದರೆ ಟಿಂಜ್, ಅಂದರೆ ಆ ವಾಸನೆಯ ಸ್ವಲ್ಪ ಅಂಶವೂ ಕೂಡ ನಮ್ಮಲ್ಲಿ ಉಳ್ಕೊಂಡಿರ್ತದೆ. ಅದು ವಾಸನೆ. ಅದೇ ವಾಸನೆ ಪುನಃ ದೊಡ್ಡದಾಗಿ ಬೆಳೆದು ನಮ್ಮ ಜೀವನವನ್ನು ರೂಪಿಸ್ತದೆ. ಅದಕ್ಕಾಗಿ ಈಗ ನಾವು ಇವತ್ತಿನಿಂದ ನಿನ್ನ ಹೇಳಿಕೆಯಂತೆ, ನಿನ್ನ ಉಪದೇಶದಂತೆ, ಹೇ ಅಂಬ, ಹೇ ಮಾತೆ, ನನ್ನ ಜೀವನವನ್ನು ನಡೆಸುತ್ತೇನೆ. ಅದಕ್ಕಾಗಿ ನಿನ್ನ ಕೃಪೆ ಇರಲಿ. ಪ್ರಾರಂಭದಲ್ಲಿ ಹೇಳಿದ್ದು ಮಾಸಾನ ಮಾರ್ಗಶೀರ್ಷಕಂ. ಭಗವಂತನೇ ನಡೆಸ್ತಾ ಇರೋದು. ಯಾಕಂದರೆ ರಾಜಾರಾಮರು ನಾವು ಯೋಚನೆ ಮಾಡಿರೋ ಅಧ್ಯಯನ ಬೇರೆ, ಭಗವಂತ ಇದ್ದಂಥ ಅಧ್ಯಯನ ಬೇರೆ. ನಾವಿಬ್ಬರು ಯೋಚನೆ ಮಾಡಿದ್ದೆ ಯಾವತ್ತು 6ನೇ ಅಧ್ಯಾಯ ಅಂತ. ಆದರೆ ಅದು ಒಂದೊಂದು ಮೋಕ್ಷ ಸನ್ಯಾಸ, ಅದು ಹಿಂದಿನ ಅಧ್ಯಾಯ. ಅದನ್ನು ಭಗವಂತನೇ ನಿವೃತ್ತಿ ಮಾಡಿದ್ವಿ. ಯಾಕೆ ಅಂದರೆ ಕೊನೆಯ ಅಧ್ಯಾಯವೂ ಕೂಡ ಮತ್ತು ಈ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ಏನಿವೆ, ಇವೆರಡೂ ಕೂಡ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭವಾಗ್ತವೆ. ಮೊದಲನೇ ಮಾತು. ಎರಡರಲ್ಲೂ ಕೂಡ ಅದನ್ನೇ ಕೇಳ್ತಾನೆ. 5ನೇ ಅಧ್ಯಾಯದಲ್ಲಿ ಏನು ಕೇಳ್ತಾನೆ? ಯಾವುದು ನನಗೆ ಶ್ರೇಯಸ್ಕರವಾದನ್ನು ಹೇಳಿ. ಯಾವುದು? ಕರ್ಮ ಮಾಡುವುದು ಶ್ರೇಷ್ಠವೋ, ಕರ್ಮವನ್ನು ಬಿಡುವುದು ಶ್ರೇಷ್ಠವೋ? ಸನ್ಯಾಸ ಶ್ರೇಷ್ಠವೋ, ಕರ್ಮಯೋಗ ಶ್ರೇಷ್ಠ? ಅದರಿಂದ ಕರ್ಮಗಳನ್ನು ಮಾಡಿಕೊಂಡು ಮಾಡಬೇಕು ತಗೊಳ್ಬೇಕು. ಇದು ಅರ್ಜುನ ಪ್ರಶ್ನೆ. ಆದರೆ ಅರ್ಥ ಇದೆ. ಯಾವುದನ್ನು ಮಾಡಿದರೆ ಶ್ರೇಯಸ್ಕರ? ಅರ್ಜುನ ಮೊದಲಿನಿಂದಲೂ ಕೂಡ ಅವನ ಲಕ್ಷ್ಯ ಒಂದೇ, ಶ್ರೇಯಸ್ಸು. ಶ್ರೇಯಸ್ಸು ಮೋಕ್ಷ. ವೇದೋ ಹಿ ಧರ್ಮೋಕ್ತೋ ವೇದ.
ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣಶ್ಚ ನಿವೃತ್ತಿ ಲಕ್ಷಣಶ್ಚ. ಒಂದು ಪ್ರವೃತ್ತಿ ಲಕ್ಷಣ, ಇನ್ನೊಂದು ನಿವೃತ್ತಿ ಲಕ್ಷಣ. ಇದನ್ನು ವೇದಗಳು ಉಪದೇಶ ಮಾಡಿವೆ. ಪ್ರವೃತ್ತಿ ಲಕ್ಷಣ ಅಂದರೆ ಭೌತಿಕ ಪ್ರಗತಿ, ಮಟೀರಿಯಲ್ ಪ್ರಾಸ್ಪರಿಟಿ, ಪದವಿ, ಪ್ರತಿಷ್ಠೆ, ಸಂಪತ್ತು ಇತ್ಯಾದಿ. ನಿಶ್ರೇಯಸ ಮೋಕ್ಷ. ಅರ್ಜುನನಿಗೆ ಮೊದಲಿಂದಲೂ ಶ್ರೇಯಸ್ಸಬೇಕಾಗಿರೋದು. ಅದಕ್ಕಾಗಿ ಅವರು ಕೇಳೋದೇನು, ಪ್ರತಿಯೊಂದರಲ್ಲೂ ಕೇಳೋದು ಕರ್ಮವನ್ನು ಮಾಡುವುದರಿಂದ ನನಗೆ ಶ್ರೇಯಸ್ಸ ಆಯಿತು ಅಂದರೆ ಮೋಕ್ಷ ಸಿಗುತ್ತೋ, ಅಂದರೆ ಕರ್ಮ ಅನ್ನುವಂಥದ್ದು ನನ್ನನ್ನು ಮೋಕ್ಷಕ್ಕೆ ತೆಗೆದುಕೊಂಡು ಹೋಗ್ತದೆ, ಅಥವಾ ಕರ್ಮವನ್ನು ಬಿಟ್ಟು ಸನ್ಯಾಸವನ್ನು ಮಾಡೋದು ನನ್ನನ್ನು ಮೋಕ್ಷಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಇದರಲ್ಲಿ ಯಾವ ಯಚ್ಛೇಯಸ್ಯ ನಿಶ್ಚಿತ ಬ್ರೂಹಿತರ್ಮೆ, ಅದನ್ನು ಕೂಡ ನಿಶ್ಚಯ ಮಾಡಿ ಹೇಳಿ, ಅಂದರೆ ನನಗೆ ಬೇಕಾಗಿ ಒಂದೇ ಅಂತ. ಹಾಗಿದ್ದರೆ ಈಗ ಅರ್ಥ ಏನು? ಭಗವಂತ ಏನು ಹೇಳ್ತಾನೆ ಅದಕ್ಕೆ? ಭಗವಂತನ ಉತ್ತರ ಏನು ಅಂತಂದರೆ, ಮೋಕ್ಷಕ್ಕೆ ಎರಡೂ ಕೂಡ ಸಾಧನಗಳೇ, ಅಂದರೆ ಎರಡೂ ಕೂಡ ಮೋಕ್ಷವನ್ನು ತೆಗೆದುಕೊಂಡು ಹೋಗ್ತವೆ, ಬೇರೆ ಏನೂ ಇಲ್ಲ. ಆದರೂ ಕೂಡ ಅರ್ಜುನ, ನನ್ನ ನಿಶ್ಚಿತ ಮತ ಏನು ಅಂತಂದರೆ ಕರ್ಮ ಮಾಡುವುದು ಶ್ರೇಷ್ಠ. ಇಲ್ಲಿ ಸನ್ಯಾಸ ಅಂತ ಶಬ್ದ ಬಂದಿದೆ. ಯಾವ ಸನ್ಯಾಸ? ಇಲ್ಲಿ ಹೇಳುವಂಥದ್ದು ವಿವಿಧಿಷಾ ಸನ್ಯಾಸ. ಸನ್ಯಾಸದಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಎರಡು ಮುಖ್ಯವಾದದ್ದು ಅಂದರೆ ಒಂದು ವಿವಿಧಿಷಾ ಸನ್ಯಾಸ, ಇನ್ನೊಂದು ವಿದ್ವತ್ ಸನ್ಯಾಸ. ವಿದ್ವತ್ ಸನ್ಯಾಸ ಅಂದರೆ ಜ್ಞಾನ ಎಲ್ಲ ಹೋಗಿದೆ, ಈಗ ಎಲ್ಲವನ್ನು ಬಿಟ್ಟುಬಿಡ್ತಾರೆ, ಅದು ವಿದ್ವತ್ ಸನ್ಯಾಸ. ರಮಣ ಮಹರ್ಷಿಗಳು ತೆಗೆದುಕೊಂಡಂಥ ಸನ್ಯಾಸ. ಭಗವಾನ್ ಶ್ರೀರಾಮಕೃಷ್ಣರು ಕೂಡ ಸನ್ಯಾಸ ತೆಗೆದುಕೊಂಡು ಆಮೇಲೆ ತೋತಾಪುರಿ ಮಹಾರಾಜರವರಿಗೆ ಉಪದೇಶ ಮಾಡಿದರು, ಸನ್ಯಾಸವನ್ನು ಕೊಟ್ಟರು. ಯಾಜ್ಞವಲ್ಕ್ಯ ಮಹರ್ಷಿಗಳು, ನೀವೆಲ್ಲ ಉಪನಿಷತ್ ಓದಿದ್ದೀರ, ಯಾಜ್ಞವಲ್ಕ್ಯ ಮಹರ್ಷಿಗಳು ಕೂಡ ಹೇಳಿದ್ದು ನ ಪ್ರಜೆಯ ಧನೇನ ತ್ಯಾಗೇ ನೈಕೆ ಅಮೃತ ಮಾನಸವು. ಅದಕ್ಕಾಗಿ ನಾನು ಬಿಟ್ಟು ಹೋಗ್ತಾ ಇದ್ದೇನೆ, ಬೇರೆ ಏನಿಲ್ಲ, ನನಗೆ ಬೇಕಾಗಿರೋದು. ಅಂದರೆ ಈಗ ಅವರು ಗಳಿಸುವಂಥದ್ದೇನಿಲ್ಲ, ಆದರೆ ಅದಕ್ಕಾಗಿ ಹೊರಟು ಅಷ್ಟೇ, ಬಿಟ್ಟು ಬಿಡುವಂಥದ್ದು. ಅದು ವಿದ್ವತ್ ಸನ್ಯಾಸ. ಅದು ಜ್ಞಾನಿಗಳು ತೆಗೆದುಕೊಳ್ಳುವಂಥದ್ದು. ಜ್ಞಾನವಾದ ಮೇಲೆ ಅದನ್ನು ಕೈ ಬಿಡುವಂಥದ್ದು. ಅಲ್ಲಿವರೆಗೆ ಅವರು ತಮ್ಮ ಕರ್ಮಗಳೇನು ಮಾಡ್ತಾ ಇರ್ತಾರೆ. ಆದರೆ ವಿವಿಧಿಷಾ ಸನ್ಯಾಸ ಅಂತ ಅಂದರೆ ವೇದಿತು ಇಚ್ಛಾ, ವಿವಿಧಿಷಾ ತಿಳಿದುಕೊಳ್ಳಬೇಕು ಅನ್ನುವಂಥ ಜಿಜ್ಞಾಸೆ, ಅದು ವಿವಿಧಿಷಾ ಸನ್ಯಾಸ. ಅಂದರೆ ವಿವಿಧಿಷೆ ಅನ್ನುವಂಥದ್ದು ಏನು ಅಂತಂದರೆ ಮೋಕ್ಷ ಸ್ವರೂಪವನ್ನು ತಿಳಿದುಕೊಳ್ಬೇಕು, ಜಗತ್ತಿನ ಸ್ವರೂಪವನ್ನು ತಿಳಿದುಕೊಳ್ಬೇಕು, ಜೀವನ ಸ್ವರೂಪವನ್ನು ತಿಳಿದುಕೊಳ್ಬೇಕು, ಈಶ್ವರನ ಸ್ವರೂಪವನ್ನು ತಿಳಿದುಕೊಳ್ಬೇಕು, ಮತ್ತು ಮುಖ್ಯವಾಗಿ ನನ್ನ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಅದಕ್ಕಾಗಿ ಎಲ್ಲವನ್ನು ಬಿಡುವಂಥವನು ಮುಮುಕ್ಷು. ನನಗೆ ಮೋಕ್ಷವೇ ಬೇಕು, ಅದಕ್ಕಾಗಿ ನಾನೇನು ಮಾಡಬೇಕು ಅದನ್ನು ಮಾಡೋದಕ್ಕೆ ಹೋಗೋದು. ಅದರಿಂದ ಕರ್ಮ ಸನ್ಯಾಸ. ಆದರೆ ಇಲ್ಲಿ ಅಂತರ ಇದೆ. ಅಂತರ ಏನು ಅಂತಂದರೆ, ಈ ವಿವಿಧಿಷಾ ಸನ್ಯಾಸ ಎನ್ನುವಂಥವನಲ್ಲಿ ಕರ್ತೃತ್ವ ಭಾವ ಇರುತ್ತದೆ.
ಕರ್ತೃತ್ವ ಆಸಕ್ತಿ ಇರ್ತದೆ. ಅಂದರೆ ಇವನಿಗೆ ಈಗ ಶಾಸ್ತ್ರೀಯ ಕರ್ಮಗಳಿಲ್ಲ, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಕಾಮ್ಯ ಕರ್ಮಗಳಿಲ್ಲ. ಈ ಕರ್ಮದಲ್ಲಿ ಎಷ್ಟು ಪ್ರಕಾರಗಳು? ಕರ್ಮದಲ್ಲಿ 4 ಪ್ರಕಾರ. ಮೊದಲನೇದು ನಿತ್ಯ ಕರ್ಮ, ಎರಡನೇದು ನೈಮಿತ್ತಿಕ ಕರ್ಮ, ಮೂರನೇದು ಕಾಮ್ಯ ಕರ್ಮ, ನಾಲ್ಕನೇದು ಪ್ರಾಯಶ್ಚಿತ್ತ ಕರ್ಮ, ಐದನೇದು ನಿಷಿದ್ಧ ಕರ್ಮ. ನಿತ್ಯ ಕರ್ಮ ಅನ್ನುವಂಥದ್ದು ಏನು ಅಂತಂದರೆ ಅದನ್ನು ಪ್ರತಿ ದಿವಸ ಮಾಡಲೇ. ದೇವತಾ ಪೂಜೆ, ಜಪ, ಸಂಧ್ಯಾ ವಂದನೆ, ಅಗ್ನಿ ಉಪಾಸನ ಇವೆಲ್ಲ ನಿತ್ಯ ಕರ್ಮಗಳು. ಇವುಗಳನ್ನು ಮಾಡಲೇಬೇಕು, ನಿಲ್ಲಿಸೋ ಹಾಗೆ. ನೈಮಿತ್ತಿಕ ಕರ್ಮ ಅಂದರೆ ಒಂದು ನಿಮಿತ್ತಕ್ಕೋಸ್ಕರ ಮಾಡೋದು. ಅದನ್ನು ಪ್ರತಿ ದಿವಸ ಮಾಡೋದಲ್ಲ, ಒಂದೇ ದಿವಸ ಮಾಡೋದು, ಒಮ್ಮೆ ಮಾಡೋದು. ಜಾತಕರ್ಮ ಇತ್ಯಾದಿ, ನಾಮಕರಣ ಇತ್ಯಾದಿ. ನಾಮಕರಣ ಒಮ್ಮೆ ಮಾಡೋದು ಜೀವನದಲ್ಲಿ. ಒಮ್ಮೆ ನಾಮಕರಣ ಮಾಡಿದರೆ ಮುಗಿದೋಯ್ತು. ಹುಟ್ಟು ಒಮ್ಮೆ ಬೇರೆ, ಅದನ್ನ ಆಚರಣೆ ಮಾಡ್ತಾರೆ. ಆದರೆ ನಾಮಕರಣ ಒಂದು ಸತ್ಯ ಆಗೋಯ್ತು ಅಂದರೆ ಕೊನೆಯವರೆಗೂ ಅದೇ ಇರುತ್ತೆ. ಈಗ ಹುಟ್ಟು ಹಬ್ಬ ಒಂದು ನಿಮಿತ್ತ, ಅದಕ್ಕಾಗಿ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾರೆ, ಅದು ನಿಮಿತ್ತ. ಪಿತೃಗಳಿಗೋಸ್ಕರ ಒಂದು ದಿವಸ ಬರ್ತದೆ, ಅವತ್ತು ಮಾತ್ರ ಮಾಡೋದು, ಬೇರೆ ದಿವಸ ಮಾಡೋದಿಲ್ಲ. ಅದು ನೈಮಿತ್ತಿಕ, ಅಂದರೆ ಒಂದು ನಿಮಿತ್ತಕ್ಕೋಸ್ಕರ ಮಾಡೋದು. ಆಮೇಲೆ ಕಾಮ್ಯ ಕರ್ಮ. ಕಾಮ್ಯ ಕರ್ಮ ಅಂದರೆ ನಮ್ಮ ಮನಸ್ಸಲ್ಲಿ ಇಚ್ಛೆಗಳಿದೆ, ಏನೋ ಪಡೆಯಬೇಕಾಗಿದೆ, ಏನನ್ನು ಗಳಿಸಬೇಕಾಗಿದೆ, ಅದಕ್ಕಾಗಿ ಕರ್ಮವನ್ನು ಮಾಡುವಂಥ ಅದು ಕಾಮ್ಯ ಕರ್ಮ. ಆಮೇಲೆ ತಿಳಿದೋ ತಿಳಿಯದೆಯೋ ಪಾಪಗಳು ಘಟಿಸುವ ಜೀವನದಲ್ಲಿ ವಿವಶವಾಗಿ ಆಗಿರ್ಬೋದು, ಭಯದಿಂದ ಆಗಿರ್ಬೋದು, ಏನೋ ಒಂದು ಕಾರಣದಿಂದ ಆಗಿರ್ಬೋದು, ಅದು ಪಾಪ ಅಂತ ಘಟಿಸಿರುತ್ತೆ. ಅದು ನಮಗೆ ತಿಳಿದು ಬಂತು, ಅದಕ್ಕಾಗಿ ನಾನು ಮಾಡಿದ್ದು ತಪ್ಪು. ಈ ಮನಸ್ಸಿನಲ್ಲಿ ಗಿಲ್ಟಿ ಕಾನ್ಷಿಯಸ್ನೆಸ್, ಅಪರಾಧಿ ಮನೋಭಾವನೆ ಅನ್ನುವಂಥದ್ದು ಏನಿದೆ ಅದನ್ನು ತೆಗೆದುಹಾಕುವುದಕ್ಕಾಗಿ ಅದೇ ಶಾಸ್ತ್ರಗಳು ಪ್ರಾಯಶ್ಚಿತ್ತ ಕರ್ಮಗಳನ್ನು ವಿಧಿಸಿವೆ. ಅದನ್ನು ಮಾಡಿಕೊಳ್ಳುವಂಥ, ಅಂದರೆ ಪಶ್ಚಾತ್ತಾಪ ಮಾಡುವಂಥ. ಇದು ನಿಷಿದ್ಧ ಕರ್ಮ ಅಂದರೆ ಅದನ್ನು ಮಾಡುವ ಹಾಗೆಯೇ ಮಾಡಲೇ ಮಾಡಬೇಕು, ನಿಷಿದ್ಧ ಕರ್ಮ. ಅದರಿಂದ ನಾವು ಮಾಡಬೇಕಾಗಿದೆ ಏನು ಅಂತಂದರೆ, ಈ 5 ಕರ್ಮಗಳಲ್ಲಿ ಮೊದಲನೇ 2 ಕರ್ಮಗಳೇನಿವೆ, ನಿತ್ಯ ಮತ್ತು ನೈಮಿತ್ತಿಕ, ಇವೆರಡೂ ಕೂಡ ನಮ್ಮನ್ನು ಶ್ರೇಯಸ್ಕರ ಹೇಳುವಂತೆ ಸ್ಪಿರಿಚುವಲ್ ಗ್ರೋತ್ ಇವೆರಡು ಕರ್ಮಗಳಿಂದ. ಇನ್ನು ಮೂರನೇದೇನಿದೆ ಅದು ನಮಗೆ ಭೌತಿಕ ಪ್ರಗತಿಯನ್ನು ಕೊಡುವಂಥ, ಮಟೀರಿಯಲ್ ಪ್ರಾಸ್ಪರಿಟಿ ಕೊಡುವಂಥ, ಸಮೃದ್ಧಿಯನ್ನು ಕೊಡುವಂಥ, ಅದು ಕಾಮ್ಯ ಕರ್ಮ. ಇನ್ನು ಚಿತ್ತವನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಾಗಿ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಾಯಶ್ಚಿತ್ತ ಕರ್ಮ. ಈ ರೀತಿ ಶಾಸ್ತ್ರಗಳು ವಿಂಗಡಣೆ ಮಾಡ್ತಾರೆ. ಈಗ ಇಲ್ಲಿ ಅರ್ಜುನ ನಿಮಗೆ ಭಗವಂತ ಹೇಳ್ತಾರೇನು, ಕರ್ಮ ಮಾಡುವುದೇ ಶ್ರೇಷ್ಠ. ಈಗ ಅರ್ಥವಾಯ್ತಲ್ಲ, ಕರ್ಮ ಮಾಡುವುದು ಶ್ರೇಷ್ಠ. ಯಾವ ಕರ್ಮ ಮಾಡುವುದು ಹೇಳ್ತಾರೆ ಭಗವಂತ ಅಂದರೆ, ಯಾರು ವಿಧಿಶ ಸನ್ಯಾಸ ತೆಗೆದುಕೊಂಡಿದ್ದಾನೋ ಅವನಿಗೆ ಶಾಸ್ತ್ರೀಯ ಕರ್ಮಗಳು, ಕಾಮ್ಯ ಕರ್ಮಗಳಿರೋದಿಲ್ಲ. ಆದರೆ ಯಾವುದಕ್ಕಾಗಿ ಅವನು ಸಂಸಾರವನ್ನು ತ್ಯಜಿಸಿದ್ದಾನೋ ಈಗ ಅವನಿಗೆ ಕರ್ತವ್ಯ ಕರ್ಮಗಳಿವೆ. ಕರ್ತವ್ಯ ಕರ್ಮದ ಸ್ವರೂಪ ಬದಲಾಗಿರ್ತದೆ. ಈಗ ಅದು ಯಾವುದು ಅಂದರೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸ. ಶಾಸ್ತ್ರಗಳ ಶ್ರವಣ, ಗುರು ಉಪದೇಶ ಶ್ರವಣ,
ಶ್ರವಣ ಯಾವುದಕ್ಕಾಗಿ? ಶ್ರವಣ ಅನ್ನುವಂಥದ್ದು ಒಂದು ವಸ್ತುವಿನ ಬಗ್ಗೆ ನಮಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲ. ಅದರ ಅರ್ಥ ಆ ವಸ್ತುವಿನ ಬಗೆಗೆ ನಮ್ಮಲ್ಲಿರುವುದು ಅಜ್ಞಾನ. ಈಗ ಆ ವಸ್ತುವಿನ ಬಗ್ಗೆ, ಆ ವಿಷಯದ ಬಗ್ಗೆ ತಿಳಿದುಕೊಳ್ಳುವಂತಹದ್ದೇನಿದೆ ಅದು ಶ್ರವಣದ ಮೂಲಕ, ಕಲಿಯುವುದರ ಮೂಲಕ ಅನ್ನಬೇಕಾದ್ರೆ. ಈಗಿನ ದಿನಗಳಲ್ಲಿ ಡ್ರೈವಿಂಗ್ ಮಾಡ್ತಾರೆ, ಈಜು ಕಲಿತಾರೆ. ಯಾವತ್ತ ನಾನು ಈಜು ಕಲಿಯೋದಕ್ಕೆ ಶುರು ಮಾಡಿದ ಹಿಂದಿನ ದಿವಸದವರೆಗೆ ನನ್ನಲ್ಲಿ ಈಜು ಕಲಿಯೋದ್ರ ಬಗ್ಗೆ ಜ್ಞಾನ ಇತ್ತು. ಈಗ ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥ ತಿಳಿದುಕೊಳ್ಳೋದೇನಿದೆ, ಆಮೇಲೆ ಮಾಡುವುದೇನಿದೆ, ಅದು ಒಂದು ರೀತಿಯ ಶ್ರಮ. ಒಟ್ಟಿನಲ್ಲಿ ಯಾವ ವಿಷಯದ ಬಗ್ಗೆ ನಮಗೆ ಅರಿವಿಲ್ಲವೋ ಆ ವಿಷಯವನ್ನು ತಿಳಿದುಕೊಳ್ಳುವುದು ಶ್ರವಣದ ಮೂಲಕ. ಅದಕ್ಕೆ ಮೊದಲನೇದು ಶ್ರವಣ. ಇನ್ನು ಆ ವಿಷಯವನ್ನು ಕೇಳಿದ ನಂತರ ಅದರ ಬಗೆಗೆ ಅರಿವು ಬಂದ ನಂತರ ನಮ್ಮ ಮನಸ್ಸಿನಲ್ಲಿ ಸಂಶಯಗಳು ಬರುವುದು ಸಹಜ. ಏನು ಸಂಶಯ ಇಲ್ಲಿ? ಸಂಶಯ ಏನು ಅಂತಂದರೆ ಗುರುಗಳು ಶಾಸ್ತ್ರಗಳು ಹೇಳ್ತಿರೋದು ಒಂದು, ಆದರೆ ನನ್ನ ಅನುಭವವೇ ಬೇರೆ. ಶಾಸ್ತ್ರಗಳೇನು ಹೇಳ್ತವೆ, ಗುರುಗಳೇನು ಹೇಳ್ತಾರೆ? ಸಚ್ಚಿದಾನಂದ ಸ್ವರೂಪ, ನೀನು ಸಚ್ಚಿದಾನಂದ ಸ್ವರೂಪನೇ ಆಗಿದ್ದೀಯಾ. ಸತ್ ಅಂದರೆ ಎಲ್ಲ ಸಮಯದಲ್ಲಿ ಇರುವಂಥದ್ದು, ಅಂದರೆ ನಿನಗೆ ಮರಣ ಅನ್ನುವಂಥದ್ದೇ ಇಲ್ಲ ಅಂತ ಅರ್ಥ. ಈಗ ನನ್ನ ಅನುಭವ ಏನಾಗಿದೆ? ನಾನು ಪ್ರತಿ ದಿವಸ ನೋಡ್ತೇನೆ, ನನ್ನ ಸುತ್ತಮುತ್ತಲು ಹುಟ್ಟಿದ ಆರಂಭದಿಂದ ಹಿಡಿದು ಇವತ್ತಿನವರೆಗೆ ಸುತ್ತಮುತ್ತಲಿನ ಜನಗಳು ಕೂಡ, ಮನೆಯಲ್ಲಿ ಜನಗಳು ಕೂಡ ಎಲ್ಲರೂ ಸಾಯೋದನ್ನು ನೋಡ್ತಾ ಇದ್ದೇನೆ. ಅಂದಮೇಲೆ ನಾನು ಅಮರ ಹೇಗೆ? ಇನ್ನು ಚಿತ್ ಅಂದರೆ ಜ್ಞಾನ. ನೀನು ಜ್ಞಾನ ಸ್ವರೂಪಿಯೇ ಅಂತ ಗುರುಗಳು ಹೇಳ್ತಾರೆ, ಶಾಸ್ತ್ರಗಳಲ್ಲಿ. ಆವಾಗ ತಕ್ಷಣ ನಮ್ಮ ಮನಸ್ಸು ಹೋದೆಲ್ಲಿಗೆ? ಲೌಕಿಕ ಜ್ಞಾನಕ್ಕೆ. ಇದಕ್ಕೆ ಅಪರಾವಿದ್ಯೆ ಅಂತ ವೇದಗಳು ಹೇಳುವಂಥ. ಹಾಗಾದರೆ ನಾನು ಇದರ ಶ್ರವಣ ಮಾಡಿದ ನಂತರ ಡಾಕ್ಟರ್ ಆಗಿರ್ತೇನೋ, ಇಂಜಿನಿಯರ್ ಆಗಿರ್ತೇನೋ? ಅದಲ್ಲ. ಅಲ್ಲಿ ಲೌಕಿಕ ಜ್ಞಾನ ಇಲ್ಲೇ. ಲೌಕಿಕ ಜ್ಞಾನ ಬೇಕು ಯಾವುದಕ್ಕಾಗಿ? ಜೀವನೋಪಾಯಕ್ಕಾಗಿ. ಅದು ಬೇಕೇ ಬೇಕು, ಅದೆಲ್ಲೇ ನಡೆಯೋದಿಲ್ಲ. ಅದರಿಂದ ನನ್ನ ಮನಸ್ಸಿನಲ್ಲಿ ನಾನು ಜ್ಞಾನಿ ಹೇಗೆ, ನಾನು ಅಜ್ಞಾನಿ, ನನಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಏನು ಬರ್ತದೆಯೋ ಆ ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಶಾಸ್ತ್ರ ಹೇಳುವಂಥದ್ದು ಕೇಳಿದ್ದು ನೆನಪಿದ್ರೆ ಮನನ ಮಾಡು. ಶ್ರವಣ ಮಾಡಿದ್ದು ನೆನಪಿದ್ರೆ ಮನನ ಮಾಡು. ಇಲ್ಲ ಏನು ಮಾಡಬೇಕು? ಇಲ್ಲ ಅಂದರೆ ಪುನಃ ಶ್ರವಣ ಮಾಡು ಅಷ್ಟೇ, ಮತ್ತೆ ಮತ್ತೆ ಕೇಳು. ಈಗ ವಿವಿಧ ಸನ್ಯಾಸಿ ಎನ್ನುವಂಥವನೇನಿದ್ದಾನೆಯೋ ಅವನು ಈ ಶ್ರವಣ ಮನನ ನಿಧಿಧ್ಯಾಸರೂಪಿ ಕರ್ಮಗಳನ್ನು ಮಾಡಬೇಕು. ಹೀಗಾಗಿ ಅವರಿಗೆ ಜೀವನೋಪಾಯಕ್ಕಾಗಿ ಭಿಕ್ಷಾವೃತ್ತಿಯನ್ನು ಹೇಳಿತು. ಬ್ರಹ್ಮಚಾರಿಗೆ ಭಿಕ್ಷಾವೃತ್ತಿ ಇರೋದು ಯಾಕೆ? ಅವನು ಗುರುಕುಲದಲ್ಲಿರ್ತಾನೆ, ಜ್ಞಾನಾರ್ಜನೆಗೆ ಹೋಗಿರ್ತಾನೆ. ಹೀಗಾಗಿ ಅವನ ಜೀವನವೃತ್ತಿಯನ್ನು ಭಿಕ್ಷಾವೃತ್ತಿ. ವಾನಪ್ರಸ್ಥೆಯಾಗಿರ್ತಾನೆ, ಅವನಿಗೂ ಭಿಕ್ಷಾವೃತ್ತಿ. ಇನ್ನು ಮುಖ್ಯ ಅರ್ಥಕ್ಕಾಗಿ ಸನ್ಯಾಸ ತೆಗೆದುಕೊಳ್ತಾನೆ, ಅವನ ಜೀವನೋಪಾಯ ಭಿಕ್ಷಾವೃತ್ತಿ.
ತೋ ಇಲ್ಲಿ ಹೇಳಿರುವಂಥದ್ದು ವಿವಿಧ ಸನ್ಯಾಸ. ಹೀಗಾಗಿ ಅವನು ಸರ್ವಕರ್ಮಗಳನ್ನು ಬಿಡುವ ಹಾಗಿಲ್ಲ. ಶಾಸ್ತ್ರೀಯ ಕರ್ಮಗಳನ್ನು ಬಿಡಬೇಕು, ಕಾಮ್ಯಕರ್ಮವನ್ನು ಮಾಡುವ ಹಾಗಿಲ್ಲ. ಭಿಕ್ಷೆಯನ್ನು ಬೇಡಿ ಜೀವನವನ್ನು ನಿರ್ವಹಣೆ ಮಾಡಬೇಕೇ ಹೊರತು ಅವರು ಕಾಮ್ಯಕರ್ಮಗಳನ್ನು ಮಾಡಿ ಎಲ್ಲಿ ಹೋಗಿ ದುಡಿದು ಪಾರ್ಟ್ ಟೈಮ್ ಜಾಬ್ ಮಾಡಿ ನಾನು ಗಳಿಸ್ತೇನೆ, ಅದು ಅವನಿಗೆ ನಿಷೇಧ. ಅವನು ಅದನ್ನು ಮಾಡಿಲ್ಲ. ಅದನ್ನು ಭಗವಂತನಲ್ಲಿ ಹೇಳಬೇಕು. ಏನು ಅಂದರೆ ಕರ್ಮ ಮಾಡುವುದು ಶ್ರೇಷ್ಠ. ಅಂದರೆ ಕರ್ಮಯೋಗ ಮಾಡುವುದು ಶ್ರೇಷ್ಠ. ಯೋಗ ಅಂದರೆ ಸೇರುವಂಥ ಯುಜ್